ಎಸ್ ಮಾಸ್ಟರ್ಸ್, ಮೌನದ ಕುರಿತು ನಾವು ತಿಳುವಳಿಕೆಯನ್ನ ಹೊಂತ ಮಾತಿನ ಮೂಲಕ ಆ ತಿಳುವಳಿಕೆಯನ್ನ ಪಡ್ಕೊಳ್ತಾ ಮೌನದ ಆಳಕ್ಕೆ ಇನ್ನಷ್ಟು ಆಳಕ್ಕೆ ಹೇಗೆ ಹೋಗೋದು ಅನ್ನೋದನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಕೇವಲ ಕೇಳಿ ಬಿಡ್ತಾ ಇಲ್ಲ, ಒಂದು ಪ್ರವಚನದಂತೆ ನಾವು ಕೇಳಿ ಬಿಡ್ತಾ ಇಲ್ಲ, ಇದನ್ನ ಅಭ್ಯಾಸ ಮಾಡ್ತಾ ಇದ್ದೀವಿ. ನಿನ್ನೆ ಅಭ್ಯಾಸ ಮಾಡಿದರೆ ಇವತ್ತು ಕಂಟಿನ್ಯೂ ಮಾಡಿ. ಎಸ್, ಈಗ ಈ ಸೂಕ್ಷ್ಮತೆಯನ್ನ ಗಮನಿಸೋದಕ್ಕೆ ಈಗಾಗಲೇ ನೀವು ಅದನ್ನ ಮಾಡ್ತಾ ಮಾಡ್ತಾ ಧ್ಯಾನ ಮಾಡಿದ್ದೀರಿ, ನಿನ್ನೆ ಪ್ರಾಕ್ಟೀಸ್ ಮಾಡಿದ್ದೀರಿ. ಆ ಸೂಕ್ಷ್ಮತೆಯನ್ನ ಕೇಳೋ ಅಭ್ಯಾಸ, ದೇಹದಲ್ಲಿ ಒಂದು ನಿಶ್ಚಲತೆ ಬರುತ್ತೆ, ಒಂದು 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 ಸ್ಥಿರತೆ ಬರುತ್ತೆ, ಒಂದು ನೆಮ್ಮದಿಯ ಸ್ಥಿತಿ ಬರುತ್ತೆ, ಮನಸ್ಸಿನಲ್ಲಿ ಒಂದು ಪ್ರಶಾಂತತೆ ನೆಲೆಸುತ್ತೆ. ಆವಾಗ ನಾವು ಇನ್ನಷ್ಟು ಆಳವಾಗಿ ನಮ್ಮ ಧ್ಯಾನದಲ್ಲಿ ಹೋಗ್ತೀವಿ. ಈಗ ಕಾರ್ಲೋಸ್ ಕಾಸ್ಟನಡ ಅನ್ನುವಂತ ಒಬ್ಬ ಮಾಸ್ಟರ್ ನಮ್ಗೆ ಈ ಲಿಸ್ನಿಂಗ್ ಕುರಿತು, ಆಲಿಸುವಿಕೆಯ ಕುರಿತು ಒಂದ್ ಮಾತನ್ನ ಹೇಳ್ತಾರೆ. ದಯವಿಟ್ಟು ಅದನ್ನ ಇವತ್ತು ಗಮನಿಸೋಣ. ಲಿಸ್ನಿಂಗ್ ಅಂದ್ರೆ ಏನು, ಅದರ ಉದ್ದೇಶ ಏನು, ಆಲಿಸುವಿಕೆಯ ಉದ್ದೇಶ ಏನು, ಯಾಕೆ ನಾವು ಆಲಿಸ್ಬೇಕು, ಆ ಆಲಿಸುವಿಕೆ, ಆ ಲಿಸ್ನಿಂಗ್ ಪ್ರಾಸೆಸ್, ಆ ಪ್ರಕ್ರಿಯೆ ನಾವು ಹೇಗೆ ನಮ್ಮೊಳಗೆ ಅದನ್ನ ತಗೊಂಡು ಹೋಗೋದಕ್ಕೆ ಒಂದು ಒಂದು ಮಾಧ್ಯಮವಾಗಿ ಉಪಯೋಗಿಸಿ ನಾವು ಏನಕ್ಕೆ ಅದನ್ನ ಉಪಯೋಗಿಸಿಕೊಳ್ತೇವೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ನಾವು ಕೇವಲ ಕೈಂಡ್ಲಿ ಡಿಸ್ಪ್ಲೇ ದ ಟೆಕ್ಸ್ಟ್, ನಾವು ಕೇವಲ ನಿಮಗೆ ಒಂದು ಪ್ರೇರಣಾದಾಯಕ ಮಾತುಗಳನ್ನ ಹೇಳೋದಕ್ಕೆ, ಸ್ಫೂರ್ತಿದಾಯಕ ಮಾತುಗಳನ್ನ ಹೇಳೋದಕ್ಕೆ, ನಿಮ್ಗೆ ಒಂದು ಪ್ರೇರಣೆ ನೀಡೋದಕ್ಕೆ ನಾವಿಲ್ಲಿ ನಮ್ಮ ಬುದ್ಧಿವಂತಿಕೆಯನ್ನ ತೋರಿಸಿ ನಿಮ್ಗೆ ಭಾಷಣ ಮಾಡ್ತಾ ಇಲ್ಲ ಅಥವಾ ಮಾತಾಡ್ತಾ ಇಲ್ಲ. ಆಲಿಸುವಿಕೆಯ ಉದ್ದೇಶ ಸ್ಫೂರ್ತಿದಾಯಕ ಪದಗಳನ್ನು ಮಾತನಾಡುವಲ್ಲಿ ನಾವು ಬುದ್ಧಿವಂತಿಕೆಯನ್ನು ತೋರಿಸುವುದಿಲ್ಲ. ಏನಪ್ಪ ಇವರು ಇಂಥ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದಾರೆ, ಇಷ್ಟು ಬುದ್ಧಿವಂತಿಕೆಯಿಂದ ಹೇಳ್ತಾ ಇದ್ದಾರೆ, ಇದೇನು ಪ್ರಭಾವಪೂರ್ಣ ಮಾತುಗಳನ್ನ ಹೇಳೋ ಸಲುವಾಗಿ ಈ ರೀತಿ ಹೇಳ್ತಾ ಇದ್ದಾರೆ? ಇಲ್ಲ, ನಮಗೆ ನಿಮಗೆ ಸ್ಫೂರ್ತಿದಾಯಕ ಪದಗಳ ಮೂಲಕ ಏನಾದ್ರೂ ಹೇಳ್ಬೇಕು ಅಂತ ಉದ್ದೇಶ ಇಲ್ಲ. ಇದಕ್ಕಾಗಿ ನಾವು ನಮ್ಮ ಬುದ್ಧಿವಂತಿಕೆಯನ್ನ ಖರ್ಚು ಮಾಡ್ತಾ ಇಲ್ಲ. ನಾವು ನಿಮ್ಮ ಮೇಲೆ ಯಾವುದೋ ಒಂದು ನಿಮ್ ಮೇಲೆ ಒಂದು ಇಂಪ್ರೆಷನ್ ಬೀರೋದಕ್ಕೆ, ಒಂದು ಪ್ರಭಾವ ಬೀರೋದಕ್ಕೆ ನಾವು ಮಾತಾಡ್ತಾ ಇಲ್ಲ. ಹಾಗಾದ್ರೆ ಏನ್ ಮಾಡ್ತಾ ಇದ್ದೀವಿ? ಇನ್ನು ಮುಂದೆ ನೋಡಿ, ನಮ್ಮ ಮಾತಿಗೆ ನಾವು ಗಮನ ಹರಿಸುವುದು ಎಂದರೆ ಹೇಗಾದರೂ ಸರಿ ನಮ್ಮ ಆಲಿಸುವಿಕೆಯ ಶಕ್ತಿಯನ್ನು ನಾವು ವಿಕಾಸಗೊಳಿಸಿಕೊಳ್ಳುವುದಾಗಿದೆ. ನಾವು ನಮ್ಮ ಮಾತಿನ ಮೇಲೆ ಗಮನ ಇಡ್ತಾ ಇದ್ದೀವಿ. ನೀವು ನೋಡಿದರೆ ಆ ಉದ್ವೇಗರಹಿತವಾಗಿ ಮಾತಾಡೋದು, ಸತ್ಯ ಮಾತಾಡೋದು, ನಮ್ರತೆಯಿಂದ ಮಾತಾಡೋದು, ಸ್ವಾಧ್ಯಾಯ ಅಭ್ಯಾಸದಿಂದ ಮಾತಾಡೋದು, ಆ ಮಾತಿನಲ್ಲಿ ಮೌನ, ಮಾತಿನಲ್ಲಿ ಎಚ್ಚರ, ಇವೆಲ್ಲ ಮಾಡೋದು ಯಾಕೆ ಅಂದ್ರೆ, ನಮ್ಮ ಮಾತಿಗೆ ನಾವು ಗಮನ ಹರಿಸೋದು ಯಾಕೆ ಅಂದ್ರೆ, ಹೇಗಾದ್ರೂ ಸರಿ ನಮ್ಮ ಮೂಲ ಉದ್ದೇಶ ಏನು ಅಂದ್ರೆ ನಮ್ಮ ಆಲಿಸುವಿಕೆಯ ಶಕ್ತಿಯನ್ನು ನಾವು ವಿಕಾಸಗೊಳಿಸಿಕೊಳ್ಳುವುದಾಗಿದೆ. ನಮ್ಮ ಲಿಸ್ನಿಂಗ್ ಕೆಪಾಸಿಟಿ, ಪವರ್ ಏನಿದೆಯೋ ಅದನ್ನ ನಾವು ಎಕ್ಸ್ಪಾಂಡ್ ಮಾಡೋದಾಗಿದೆ, ವಿಕಾಸಗೊಳಿಸಿಕೊಳ್ಳೋದಾಗಿದೆ. ಆ ಆಲಿಸುವಿಕೆಗಾಗಿ ನಾವು ಇದನ್ನೆಲ್ಲ ಮಾಡ್ತೀವಿ. ಹಾಗಾದ್ರೆ ಯಾಕೆ ಆಲಿಸುವಿಕೆ, ಅಥವಾ ಸರಳ ಶಬ್ದದಲ್ಲಿ ಹೇಳ್ಬೇಕಂದ್ರೆ ಕೇಳಿಸಿಕೊಳ್ಳುವಿಕೆ? ಯಾಕೆ ಈ ಆಲಿಸುವಿಕೆ? ಆಲಿಸುವಿಕೆ ಯಾಕೆ ಅಂದ್ರೆ, ಅತಿ ಮುಖ್ಯವಾದ ಮಾತನ್ನ ತಿಳ್ಕೊಳ್ಳಿ,
ಆಲಿಸುವಿಕೆಯಲ್ಲಿ ಮಾತ್ರವೇ ಆ ಸತ್ಯವನ್ನು ಕೇಳಿಸಿಕೊಳ್ಳಲು ಸಾಧ್ಯವಿದೆ. ಈ ಬ್ರಹ್ಮಾಂಡದ ಸತ್ಯ ಏನಿದೆಯೋ ಅದನ್ನ ಆ ಆಲಿಸುವಿಕೆಯ ಮೂಲಕವೇ ನಾವು ಕೇಳಿಸಿಕೊಳ್ಳೋದಕ್ಕೆ ಸಾಧ್ಯ. ಇಲ್ಲೊಂದು ಅದ್ಭುತವಾದದ್ದು, ಮನುಷ್ಯನ ಬರಿಗಣ್ಣಿಗೆ ಕಾಣಿಸದೇ ಇರುವಂತದ್ದು, ಒಳಗಣ್ಣಿಗೆ ಮಾತ್ರ ಕಾಣಿಸುವಂಥದ್ದು, ಒಳ ಕಿವಿಗೆ ಮಾತ್ರ ಕೇಳಿಸುವಂಥದ್ದು, ಇಲ್ಲೊಂದು ಅದ್ಭುತವಾದದ್ದು ಜರುಗ್ತಾ ಇದೆ ಮಾಸ್ಟರ್ಸ್. ನಾವು ಇದರ ಆನಂದವನ್ನ ತಗೋಬೇಕು. ನಾವು ಈ ಸತ್ಯವನ್ನ ತಿಳ್ಕೋಬೇಕು. ಈ ಸತ್ಯವನ್ನ ಕೇಳಿಸ್ಕೊಳ್ಬೇಕು, ಈ ಸತ್ಯವನ್ನ ನೋಡ್ಬೇಕು, ಈ ಸತ್ಯವನ್ನ ದರ್ಶನ ಮಾಡ್ಬೇಕು. ಲೌಕಿಕ ಜೀವನದಲ್ಲಿ ಸತ್ಯವನ್ನ ಮಾತಾಡ್ಬೇಕು, ಆಧ್ಯಾತ್ಮಿಕ ಜೀವನದಲ್ಲಿ ಸತ್ಯವನ್ನ ಕೇಳಿಸ್ಕೊಳ್ಬೇಕು, ಸತ್ಯವನ್ನ ದರ್ಶನ ಮಾಡ್ಬೇಕು. ನಾವು ಭೌತಿಕ ಜೀವನದಲ್ಲಿ ಬದುಕ್ತೀವಿ, ಸತ್ಯ ಮಾತಾಡ್ತೀವಿ, ಸರಳತೆಯಿಂದ ಮಾತಾಡ್ತೀವಿ, ನಮ್ರತೆಯಿಂದ ಮಾತಾಡ್ತೀವಿ, ವಿನಮ್ರತೆಯಿಂದ ಮಾತಾಡ್ತೀವಿ, ಸ್ವಾಧ್ಯಾಯ ಶಕ್ತಿಯನ್ನು ಉಪಯೋಗಿಸ್ತೀವಿ, ನಮ್ಮ ಸಮಸ್ತ ಅಭ್ಯಾಸವನ್ನ ಉಪಯೋಗಿಸ್ತೀವಿ, ನಮ್ಮ ಸಮಸ್ತ ಎಚ್ಚರದ ಸ್ಥಿತಿಯನ್ನ, ಜಾಗೃತ ಸ್ಥಿತಿಯನ್ನ, ಸಂಪೂರ್ಣ ಎಚ್ಚರ ಸ್ಥಿತಿಯನ್ನ ಉಪಯೋಗಿಸಿ ನಾವು ಮಾತಾಡ್ತೀವಿ. ಆ ಮೃದುತ್ವ, ಆ ನಮ್ರತೆ, ಆ ಮಧುರತೆ ಎಲ್ಲ ಇದೆ ನಮ್ಮ ಧ್ವನಿಯಲ್ಲಿ. ಆದರೆ ಅದು ಮಾತನಾಡುವಿಕೆಯಾಗಿದೆ, ಆ ಸತ್ಯ ಮಾತನಾಡುವಿಕೆಯಾಗಿದೆ. ಆದರೆ ಈ ಆಧ್ಯಾತ್ಮಿಕತೆಯಲ್ಲಿ, ಈ ಅಂತರ್ಯಾನದಲ್ಲಿ, ಈ ಇನರ್ ಜರ್ನಿಯಲ್ಲಿ, ನಮ್ಮೊಳಗೆ ನಾವು ಕಂಡ್ಕೊಳ್ಳುವಂತ ಸ್ಥಿತಿನಲ್ಲಿ ನಾವು ಅದನ್ನ ದರ್ಶನ ಮಾಡಬೇಕಾಗಿದೆ, ನಾವು ಅದನ್ನ ಕೇಳಿಸಿಕೊಳ್ಳಬೇಕಾಗಿದೆ. ಎಷ್ಟು ವ್ಯತ್ಯಾಸ ಇದೆ ನೋಡಿ. ಭೌತಿಕ ಜೀವನದಲ್ಲಿ ಸತ್ಯವನ್ನ ನಾವು ಮಾತಾಡ್ತೀವಿ, ಅದೇ ಆಧ್ಯಾತ್ಮಿಕ ಜೀವನದಲ್ಲಿ ಸತ್ಯವನ್ನ ನಾವು ಆಲಿಸ್ತೀವಿ, ಕೇಳಿಸ್ಕೊಳ್ತೀವಿ, ಅದನ್ನ ಕಾಣ್ತೀವಿ, ಅದನ್ನ ದರ್ಶನ ಮಾಡ್ತೀವಿ. ಎಷ್ಟು ಅದ್ಭುತವಾಗಿದೆ ಮಾಸ್ಟರ್ಸ್. ಈ ವ್ಯತ್ಯಾಸ ತಿಳ್ಕೊಂಡ್ರೇನೆ ಮೈ ರೋಮಾಂಚನ ಅನ್ಸುತ್ತೆ. ಸತ್ಯ ಮಾತಾಡೋದು ಬೇರೆ, ಆ ಮೃದು ಮಧುರತೆಯಿಂದ ಮಾತಾಡೋದು ಬೇರೆ, ವಿನಮ್ರತೆಯಿಂದ ಮಾತಾಡೋದು ಬೇರೆ, ಎಚ್ಚರದಿಂದ ಮಾತಾಡೋದು ಬೇರೆ. ಬಟ್ ಅದನ್ನ ಒಳಗಡೆ ಕೇಳಿಸಿಕೊಳ್ಳೋದು ಬೇರೆ, ಅದನ್ನ ದರ್ಶನ ಮಾಡೋದು ಬೇರೆ. ಈ ಕಾರಣಕ್ಕಾಗಿ ನಾವು ಲಿಸ್ನಿಂಗ್, ಆಲಿಸುವಿಕೆಯನ್ನ ಅಭ್ಯಾಸ ಮಾಡ್ತಾ ಇದ್ದೀವಿ. ಯಾಕೆ ನಿಮ್ಗೆ 4 ದಿವಸದಿಂದ ರಮಣ ಮಹರ್ಷಿಗಳ ಆ ಟೀಚಿಂಗ್ಸ್ ತರಬೇಕಂದ್ರೇನೆ ನಿಮ್ಗೆ ಇಷ್ಟು ನಿಮ್ಗೆ ಸುತ್ತು ಬಳಸಿ ತಂದಂಗಾಯ್ತು ಅಂತ ನೀವು ಭಾವಿಸ್ಬೋದು. ಬಟ್ ಇವು 4 ದಿವಸದ ಆರಂಭದ ದಿನ ನಿಮ್ಗೆ ಇಂಟ್ರೊಡಕ್ಷನ್ ಬಿಟ್ರೆ, ಈ 4 ದಿವಸದ ಈ ಒಟ್ಟು ನಿಮ್ಗೆ ಇದು ಒಂದಾದ್ಮೇಲೆ ಒಂದು ಗೇಟ್. ಮೊದಲನೇ ಗೇಟು, ನಾವು ಯಾರಿಗೂ ಉದ್ವೇಗವನ್ನು ಉಂಟು ಮಾಡದೆ ಮಾತಾಡ. ಎರಡನೇದು, ಮಾತಾಡುವಿಕೆಯಲ್ಲಿ ಎಚ್ಚರಬೇಕು. ಮೂರನೇದು, ಮಾತಾಡುವಿಕೆ ಸ್ಟಾಪ್ ಆಗ್ಬೇಕು, ಲಿಸ್ನಿಂಗ್ ಸ್ಟಾರ್ಟ್ ಆಗ್ಬೇಕು, ಆಲಿಸುವಿಕೆ ಸ್ಟಾರ್ಟ್ ಆಗ್ಬೇಕು. ಇವತ್ತು 4ನೇದು, ಆಲಿಸುವಿಕೆ ಯಾಕೆ ಅಂದ್ರೆ ಅದರ ಉದ್ದೇಶ ಏನು ಅಂದ್ರೆ ಕೇವಲ ಆ ಮೂಲಕವೇ ನಾವು ಸತ್ಯವನ್ನು ಕೇಳಿಸಿಕೊಳ್ಳಲು ಸಾಧ್ಯವಿದೆ, ಸತ್ಯವನ್ನು ದರ್ಶನ ಮಾಡಲು ಸಾಧ್ಯವಿದೆ. ಆ ಕಾರಣಕ್ಕಾಗಿ ನಾವು ಆಲಿಸುವಿಕೆಯನ್ನ ಪ್ರಾಕ್ಟೀಸ್. ಮಾಸ್ಟರ್ಸ್, ಸರಳ ಸತ್ಯ ಸರಳವಾಗಿ ಅರ್ಥ ಆಯ್ತು ಅನ್ಕೋತೀನಿ. ಲೌಕಿಕ ಜೀವನದಲ್ಲಿ ಸತ್ಯವನ್ನ ನಾವು ಮೃದು ಮಧುರತೆಯಿಂದ, ವಿನಮ್ರತೆಯಿಂದ, ಎಚ್ಚರದಿಂದ ಮಾತಾಡ್ತೀವಿ. ಸಂಬಂಧಗಳನ್ನ ಬೆಳೆಸಿಕೊಳ್ಳಲು, ಉಳಿಸಿಕೊಳ್ಳಲು, ಸ್ನೇಹವನ್ನ ಗಳಿಸಲು, ಬೆಳೆಸಲು ನಾವು ಉಪಯೋಗಿಸ್ತೀವಿ. ಆದ್ರೆ ಆಧ್ಯಾತ್ಮಿಕತೆಯಲ್ಲಿ ಅದನ್ನ ನಾವು ಕೇಳಿಸಿಕೊಳ್ತೀವಿ, ಅದನ್ನ ನಾವು ದರ್ಶನ ಮಾಡ್ತೀವಿ. ಮಾಸ್ಟರ್ಸ್, ಇದನ್ನ ನಾವು ಮಾಡ್ಬೇಕು ಅಂದ್ರೆ ನಾವು ಹೆಚ್ಚು ಹೆಚ್ಚು ಆಲಿಸುವಿಕೆಯನ್ನ ಅಭ್ಯಾಸ ಮಾಡಬೇಕು, ಲಿಸ್ನಿಂಗ್ ಅಭ್ಯಾಸ ಮಾಡಬೇಕು. ಮಾತು ಕಡಿಮೆ ಮಾಸ್ಟರ್ಸ್. ಈ ಮೌನದ ಪ್ರಕ್ರಿಯೆಯಲ್ಲಿ ನಮಗೆ ಮಾತು ತುಂಬಾ ಕಡಿಮೆ. ಆದ್ರೆ ಇದ್ದಷ್ಟು ಮಾತು ಪಾದರಸದಂತೆ, ಎರಕವೈದಂತೆ ಸ್ಪಷ್ಟವಾಗಿ ನಾವು ಅದನ್ನ ಅಭ್ಯಾಸ ಮಾಡ್ತೇವೆ.
ಈಗ 5 ನಿಮಿಷ ಆಲಿಸುವಿಕೆಯ ಅಭ್ಯಾಸ. ಇವತ್ತು ನಿಮಗೆ ಬಿಟ್ಟಿರ್ತೀವಿ, ನೀವೇ ಆಲಿಸಿಕೊಳ್ಳಿ. ನೋ ಗೈಡೆನ್ಸ್. ಈಗಾಗಲೇ ನಿನ್ನೆ ನೀವು ಆಲಿಸುವಿಕೆಯ ಆ ಪ್ರಾಸೆಸ್ ಅಭ್ಯಾಸ ಮಾಡಿದಿರಿ, ಇವತ್ತು ಅಭ್ಯಾಸ ಮಾಡಿದಿರಿ. ಈಗ ನೀವೇ ಅದನ್ನ ಅಭ್ಯಾಸ. ಎಲ್ಲ ಶಬ್ದಗಳಿಗೆ ಸಾಕ್ಷಿಯಾಗಿರಿ. ಎಲ್ಲ ಧ್ವನಿಗಳಿಗೆ ಸಾಕ್ಷಿಯಾಗಿ. ಶಬ್ದಗಳಿಗೆ, ಪದಗಳಿಗೆ ಮೀರಿದ ಆ ಧ್ವನಿಗೆ ಸಾಕ್ಷಿಯಾಗಿರಿ. ವಾಯುದೇವನ ಸ್ಪರ್ಶವನ್ನ ಅನುಭವಿಸಿ. ಆ ವಾಯುವಿನ ಶಬ್ದವನ್ನ ಆಲಿಸಿ. ಕೃತಜ್ಞತೆ ಹೇಳಿ ಆತನಿಗೆ. ಪ್ರತಿನಿತ್ಯ ನಮಗೆ ಉಸಿರಿನ ಶಕ್ತಿಯನ್ನ ಒದಗಿಸ್ತಾ ಇದ್ದ, ಉಸಿರನ್ನ ಒದಗಿಸ್ತಾ ಇದ್ದ. ಆ ಪಕ್ಷಿಗಳಿಗೆ ಕೃತಜ್ಞತೆಗಳನ್ನ, ಏಕೆಂದರೆ ಅವುಗಳ ಉಲಿಯುವಿಕೆಯಿಂದಲೇ ಕಾಳು ಮೊಳಕೆ ಹೊಡೆಯೋದು, ಬೀಜ ಮೊಳಕೆ ಹೊಡೆಯೋದು. ಆ ನಾದ, ನಿಸರ್ಗದಲ್ಲಿ ಒಂದು ನಾದ ಇದೆ. ಗಾಳಿಯ ಬೀಸುವಿಕೆ, ನೀರಿನ ಹರಿಯುವಿಕೆ, ಅಗ್ನಿಯ ಉರಿಯುವಿಕೆ, ಭೂಮಿಯ ಸುತ್ತುವಿಕೆ, ಇದರ ಜೊತೆಗೆ ಆಕಾಶದ ಆ ಮಹಾ ಮೌನದ ಹಿನ್ನೆಲೆ. ಇದರಲ್ಲಿ 84 ಲಕ್ಷ ವಿಭಿನ್ನ ಜೀವಿಗಳು, ಆರ್ಕೆಸ್ಟ್ರಾ, ಸ್ವರಮೇಳವಿದೆ. ಲಿಸನ್. ನಿಮ್ಮೊಳಗೆ ನೀವು ಮೌನ ಕೇಂದ್ರವನ್ನ ತಲುಪಬೇಕು ಅಂದ್ರೆ ಮೊದಲು ಈ ನಾದಮಯ ಜಗತ್ತಿನೊಂದಿಗೆ ಒಂದ.
ಸಾಧ್ಯವಾದಷ್ಟು ಮೌನವಾಗ್ತಾ ಯಾವುದೇ ಚಲನೆ ಇಲ್ಲದ ನಿಶ್ಚಲ ಸ್ಥಿತಿಯನ್ನ ಅನುಭವಿಸಿ, ದೇಹದಲ್ಲಿ, ಮನಸ್ಸಿನಲ್ಲಿ, ಭಾವದಲ್ಲಿ, ಬುದ್ಧಿಯಲ್ಲಿ. ವಾಣಿಯಂತೂ ಯಾವಾಗ್ಲೂ ಅದು ಬೀಗ ಹಾಕಿದಂತೆ ಮೌನವಾಗಿ ಬಿಟ್ಟಿದೆ. ನಾವು ಮಾತಾಡ್ತೀನಿ ಅಂದ್ರೂ ಕೂಡ ಈಗ ನಮ್ ಬಾಯಿ ನಮ್ಗೆ ಓಪನ್ ಆಗೋ ಸ್ಥಿತಿಯಲ್ಲಿ. ಒಂಥರ ಇಡೀ ದೇಹವೆಲ್ಲ ಲಾಕ್ ಆದಂಗೆ, ಕೀಲಿ ಜಿಡ್ದಂಗೆ. ಅಭ್ಯಾಸ ಅಭ್ಯಾಸ ಅಭ್ಯಾಸ, ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. ಈ ಸ್ಥಿತಿಯನ್ನು ನಾವು ಅಭ್ಯಾಸ ಮಾಡಿದ್ರೆ ಲೌಕಿಕ ಜೀವನದಲ್ಲಿ ನಮ್ಮ ಧ್ವನಿ ಉದ್ವೇಗರಹಿತವಾಗಿರ್ತದೆ. ಸ್ವಾಧ್ಯಾಯ ಅಭ್ಯಾಸ, ಈ ಅಭ್ಯಾಸ ಇವುಗಳಿಂದ ಕೂಡಿರ್ತದೆ. ಅವಾಗ ಸತ್ಯ ಮಾತಾಡ್ತೀವಿ, ವಿನಮ್ರತೆಯಿಂದ ಮಾತಾಡ್ತೀವಿ, ಮೃದು ಮಧುರತೆಯಿಂದ ಮಾತಾಡ್ತೀವಿ, ಎಚ್ಚರದಿಂದ ಮಾತಾಡ್ತೀವಿ. ಆವಾಗ ಆ ವಾಣಿಯ ಮೂಲಕ ನಮ್ಮ ಜ್ಞಾನದ ಅಭಿವ್ಯಕ್ತಿಯಾಗುತ್ತದೆ. ನಾವೆಷ್ಟು ಜ್ಞಾನಿಗಳು ಅನ್ನೋದು ಅರಿವಿಗೆ ಬರುತ್ತದೆ. ಕೇವಲ ಕೇವಲ ಸಹಜ ಶ್ವಾಸ ಮತ್ತು ಆಲಿಸುವಿಕೆ. ಇದು ಮಾಸ್ಟರ್ಸ್ ಕೇವಲ ಧ್ಯಾನದ ಸಮಯದಲ್ಲಿ ಮಾತ್ರ ನೀವು ಇದನ್ನ ಅಭ್ಯಾಸ ಮಾಡದೆ ಆವಾಗ ನೀವು ಇದನ್ನ ಅಭ್ಯಾಸ ಮಾಡ್ತಾ ಇದ್ರೆ ನಾವಿನ್ನೂ ಇದರ ಆಚೆಯಲ್ಲಿ ಹೋಗಬೇಕಾಗಿದೆಯೋ ಅಲ್ಲಿ ನಾವು ತಲುಪ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ಸೆಷನ್ಗೆ ವಿರಾಮ ನೀಡೋಣ ಫ್ರೆಂಡ್ಸ್. ಇದೇ ಸ್ಥಿತಿಯಲ್ಲಿರಿ. ನಿಮ್ಮ ದೈನಂದಿನ ಜೀವನದಲ್ಲಿ ಈ ಭೌತಿಕ ಮೌನ, ಮಾನಸಿಕ ಮೌನ, ವಾಚಿಕ ಮೌನ, ಭಾವನಾತ್ಮಕ ಮೌನ ಎಲ್ಲವನ್ನ ಕಾಪಾಡಿಕೊಂಡು ಆಲಿಸುವಿಕೆಯನ್ನು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್.